ಹಾಯ್ ಎಲ್ಲರಿಗೂ. ಯಾವಾಗಲೂ ಮೀನು ಮಾಂಸ ತಿಂದು ಬೋರ್ ಆದರೆ ಅಪರೂಪಕ್ಕೆ ಈ ರೀತಿ ಮೊಟ್ಟೆ ಸಾರನ್ನು ಮಾಡಿ ತಿಂದರೆ ಒಳ್ಳೆಯದಾಗುತ್ತೆ. ಹಾಗಾಗಿ ನಾನಿವತ್ತು ಸಿಂಪಲ್ಲಾಗಿ ಮೊಟ್ಟೆ ಸಾರು ಮನೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ನಮ್ಮ ಮನೇಲಿ ನಾವು ಇದೇ ರೀತಿ ಮಾಡೋದು. ಕೆಲವರು ಮೊಟ್ಟೆನ ಒಡೆದು ಹಾಕ್ತಾರೆ, ಕೆಲವರು ಇಡೀ ಮೊಟ್ಟೆನ ಹಾಕ್ತಾರೆ. ನಾನಿವತ್ತು ಇಡೀ ಮೊಟ್ಟೆನ ಬೇಯಿಸ್ಕೊಂಡು ಹಾಕಿದ್ದೀನಿ. ಬೇಕಿದ್ರೆ ಇದೇ ಮಸಾಲೆಗೆ ನೀವು ಮೊಟ್ಟೆನ ಒಡೆದು ಕೂಡ ಹಾಕ್ಕೊಳ್ಬೋದು. ನಿಮಗೆ ಯಾವ ರೀತಿ ರೆಸಿಪಿ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೇಕು. ಅಂದರೆ ಮೊಟ್ಟೆ ಒಡೆದು ಹಾಕಿದ್ರೆ ಇಷ್ಟನಾ ಅಥವಾ ಇಡೀ ಮೊಟ್ಟೆ ನಿಮಗೆ ಇಷ್ಟನಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಅದೇ ರೀತಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೂ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊಟ್ಟೆ ಸಾರು ಮಾಡಲಿಕ್ಕೆ ನಾನು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿದ್ದೀನಿ. 3 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಜೀರಿಗೆ, 1/4 ಚಮಚ ಕರಿಮೆಣಸು, ಸ್ವಲ್ಪ ಗರಂ ಮಸಾಲ ಬೇಡದಿದ್ದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಚಿಟಿಕೆಯಷ್ಟು ಸಾಸಿವೆ, ಸ್ವಲ್ಪ ಮೊಟ್ಟೆ ಗ್ಯಾಸ್ಟ್ರಿಕ್, ಹಾಗೆ ಸಾಸಿವೆ ಎಲ್ಲ ಹಾಕ್ಕೊಳ್ಬೇಕು. 1/4 ಚಮಚದಷ್ಟು ಸೋಂಪು, ಚಿಟಿಕೆಯಷ್ಟು ಮೆಂತ್ಯ ಕಾಳು, ಹಾಗೆ ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನೋಡಿ, ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಹಾಗೆ 5 ಬೆಳ್ಳುಳ್ಳಿ, ಹಾಗೆ ನೋಡಿ 2 ಬ್ಯಾಡಗಿ ಮೆಣಸು, ಹಾಗೆ 6 ನಮ್ಮದು ಊರಿನ ಮೆಣಸು. ಅಂದರೆ ಈ ಮೊಟ್ಟೆ ಸಾರು ಯಾವಾಗಲೂ ಕೆಂಪಾಗಿರಬಾರ್ದು, ಸ್ವಲ್ಪ ಯೆಲ್ಲೋ ಕಲರಲ್ಲಿ ಕರಿ ಇರಬೇಕು. ಹಾಗಾಗಿ ಊರಿನ ಮೆಣಸು ಹಾಕಿದರೆ ನಿಮಗೆ ಆ ಕಲರ್ ಯೆಲ್ಲೋ ಕಲರ್ ಬರುತ್ತೆ. ಮತ್ತು 2 ಬ್ಯಾಡಿಗೆ ಮೆಣಸು. ಓಕೆ, ಇದನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡಿದ್ದೇನೆ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಟ್ಟು ಮಿಕ್ಕಿದೆಲ್ಲವನ್ನು ಡ್ರೈ ರೋಸ್ಟ್ ಮಾಡಿದ್ದೇನೆ. ಜೊತೆಗೆ ನೋಡಿ ಅರ್ಧ ಗೆರಟೆಯಷ್ಟು ಕಾಯಿ ತುರಿಯನ್ನು ಹಾಕಿದ್ದೀನಿ, ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ಹಾಗೆ ಸಣ್ಣ ಹುಳಿ. ಈಗ ಇದನ್ನೆಲ್ಲ ನಾವು ಕಡೆದುಕೊಳ್ಳೋಣ, ನೈಸಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಈಗ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, 1 ಟೇಬಲ್ ಚಮಚದಷ್ಟು. ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಈರುಳ್ಳಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ, ಅವಾಗ ಮಾತ್ರ ಟೇಸ್ಟ್ ನಿಮಗೆ. ಒಳ್ಳೆ ರೀತಿಯಲ್ಲಿ ಕೆಂಪಾಗಬೇಕು. ನೋಡಿ, ಈರುಳ್ಳಿ ಕೆಂಪಾಗಿದೆ. ಈಗ ಮಸಾಲೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ನೀರು ಸೇರಿಸೋದು ಬೇಡ, ಇವಾಗ ಬೇಡ, ಆಮೇಲೆ ಸ್ವಲ್ಪ ನೀರನ್ನು ಸೇರಿಸಿದ್ರೆ ಆಯಿತು ನೋಡಿಕೊಂಡು. ಈಗ ಸ್ವಲ್ಪ ಹೊತ್ತು ಮಸಾಲ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಹಾಕಿ ಇದರ ಹದವನ್ನು ಸರಿ ಮಾಡ್ಕೊಳ್ಳಿ. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಇಡೀ ಮೊಟ್ಟೆಯನ್ನು ಹಾಕೋದು ಬೇಯಿಸ್ಕೊಂಡು. ಮೊಟ್ಟೆ ಒಡೆದು ಹಾಕೋದಾದರೆ ಸ್ವಲ್ಪ ತೆಳು ಮಾಡ್ಬೋದು, ಏನಾಗೋದಿಲ್ಲ. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಸಾರು ಒಳ್ಳೆ ರೀತಿಯಲ್ಲಿ ಕುದಿ ಬರಲಿ. ನೋಡಿ, ಮೊಟ್ಟೆ ಕೂಡ ನಾನು ಬಿಸಿ ಮಾಡಿ ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಕಟ್ಸನ್ನು ಹಾಕಿದ್ದೀನಿ ಮೊಟ್ಟೆಗೆ. ಓಕೆ, ಬೇಕಿದ್ರೆ ಅರ್ಧ ಕೂಡ ಮಾಡ್ಬೋದು. ಇವತ್ತು ನಾನು 4 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಈ ರೆಸಿಪಿಗೆ ನೀವು ಸುಮಾರು 6 ಮೊಟ್ಟೆವರೆಗೆ ನೀವು ಯೂಸ್ ಮಾಡ್ಬೋದು. ಇದು ಒಳ್ಳೆ ಕುದಿ ಬಂದ ನಂತರ ಮೊಟ್ಟೆನ ಹಾಕ್ಕೊಳ್ಳೋಣ. ಒಡೆದುಕೊಂಡು ಕೂಡ ಹಾಕ್ಕೊಳ್ಬೋದು, ಆ ರೀತಿ ಕೂಡ ಮಾಡ್ಬೋದು. ಕೆಲವರಿಗೆ ಆ ರೀತಿ ಇಷ್ಟ. ಇದೇ ಮಸಾಲ ಮೊಟ್ಟೆನ ಒಡೆದು ಹಾಕಿದರೆ ಆಯಿತು. ಸ್ವಲ್ಪ ಇದು ಮಸಾಲೆನ ತೆಳು ಇಡಬೇಕು ಮಾತ್ರ ಒಡೆದು ಹಾಕೋದಾದರೆ. ಈ ರೀತಿ ಇಡಿಯಾಗಿ ಹಾಕೋದಾದರೆ ಸ್ವಲ್ಪ ದಪ್ಪ ಇಟ್ಟರೆ ಟೇಸ್ಟ್, ಮತ್ತು ಕಲರ್ ಕೂಡ ಎಲ್ಲೋ ಆಗಿ ಬಂದರೆ ತುಂಬ ಚೆನ್ನಾಗಾಗುತ್ತೆ ಮೊಟ್ಟೆ ಕರಿ. ಕೆಂಪು ಕೆಂಪು ಮಾಡಬಾರ್ದು ಮೊಟ್ಟೆ ಸಾರು, ಅದಕ್ಕೆ ಊರಿನ ಮೆಣಸು ಹಾಕೋದು ಜಾಸ್ತಿ. ಓಕೆ, ಈಗ ಕುದಿ ಬಂತು. ಈಗ ಇದಕ್ಕೆ ಮೊಟ್ಟೆಯನ್ನು ಹಾಕ್ಕೊಳ್ಳೋಣ. ಇನ್ನು ಒಳ್ಳೆ ಒಂದು ಕುದಿ ಬರಲಿ. ನೋಡಿ, ಸಾರು ಒಳ್ಳೆ ರೀತಿಯಲ್ಲಿ ಬೆಂದಿದೆ. ರುಚಿಯಾದ ಮೊಟ್ಟೆ ಸಾರು, ತುಂಬ ಸುಲಭದಲ್ಲಿ ಮಾಡುವಂತಹ ಮೊಟ್ಟೆ ಸಾರು ರೆಡಿಯಾಗಿದೆ. ಇದು ಬಾಯ್ಲ್ಡ್ ರೈಸ್ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಓಕೆ, ಬಾಯ್.